Hi everyone, welcome to ಶಿಕ್ಷಣವೇ ಶಕ್ತಿ ಸ್ಪರ್ಧಾ ಕ್ರಿಯೇಟಿವ್ ಕೋಚಿಂಗ್ ಸೆಂಟರ್ ಶಿವಮೊಗ್ಗ. ಇಂದಿನ ತರಗತಿಯಲ್ಲಿ ನಾವು ಎಸ್ಟಿಮೇಷನ್ ಅಧ್ಯಾಯದ ಮುಂದುವರಿದ ಕೆಲವು ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡೋಣ ಆಯಿತಾ. ಫಸ್ಟ್ ಒನ್ ಪ್ರಾಬ್ಲಮ್, ದ ನಂಬರ್ 7631 ವೆನ್ ರೌಂಡೆಡ್ ಆಫ್ ಟು ದ ನಿಯರೆಸ್ಟ್ 1000 ಈಸ್. ಇದನ್ನು ಕನ್ನಡದಲ್ಲಿ ಇನ್ನೊಂದು ಸರಿ ಹೇಳ್ತೀನಿ ನೋಡಿ. 7631 ಅನ್ನು ಸಮೀಪದ ಸಾವಿರಗಳಿಗೆ ಸಮೀಕರಿಸಿದಾಗ ಬರುವ ಸಂಖ್ಯೆ. ಹಿಯರ್ ದೇ ಆರ್ ಗಿವನ್ ದ ನಂಬರ್ 7631. ಇಲ್ಲಿ ಸಾವಿರದ ಸ್ಥಾನದಲ್ಲಿ ಯಾವ ಅಂಕೆ ಇದೆ? 7 ಈಸ್ ಇನ್ 1000 ಪ್ಲೇಸ್. ಅದನ್ನು ಫಸ್ಟ್ ನೀವು ಏನು ಮಾಡ್ಕೊಳ್ಳಿ, ಮಾರ್ಕ್ ಮಾಡ್ಕೊಳ್ಳಿ ಆಯಿತಾ. ಇದಕ್ಕೆ ನೀವು ಅಂದಾಜು ಬೆಲೆನ ಫೈಂಡ್ ಔಟ್ ಮಾಡಬೇಕು. ಎಸ್ಟಿಮೇಷನ್ ವ್ಯಾಲ್ಯೂ ಎಷ್ಟಾಗುತ್ತೆ? ಫಸ್ಟ್ ಇದಿಷ್ಟನ್ನು ಕೂಡ ಏನು ಮಾಡ್ಕೋತೀರಾ, ಝೀರೋಗೆ ರೀಪ್ಲೇಸ್ ಮಾಡ್ಕೊಳ್ಳಿ. ಈಗ ಇಲ್ಲಿ ಏನು ಮಾಡಬೇಕು, +1 ಆ್ಯಡ್ ಮಾಡ್ತೀರಾ. ಯಾಕೆ ಹೇಳಿ, ಇಲ್ಲಿ ಇನ್ 100 ಪ್ಲೇಸ್ ದ ಡಿಜಿಟ್ 6 ಮೋರ್ ದ್ಯಾನ್ 5. ಸೊ ಅದಕ್ಕೆ ಏನು ಮಾಡ್ತೀರಾ, ನೀವು ಇಲ್ಲಿ +1 ಆ್ಯಡ್ ಮಾಡಿ. ದೆನ್ ಇಟ್ ಬಿಕಮ್ಸ್ 8. ದ ಎಸ್ಟಿಮೇಟೆಡ್ ವ್ಯಾಲ್ಯೂ ಆಫ್ 7631 ಈಸ್ 8000. 7631 ಸಮೀಪದ ಸಾವಿರ ಸ್ಥಾನಕ್ಕೆ ಅಂದಾಜಿಸಿದಾಗ ನಮಗೆ ಬರುವಂತಹ ಉತ್ತರ ಏನು? 8000. ನೆಕ್ಸ್ಟ್ ವಿ ಆರ್ ಮೂವ್ ದ ನೆಕ್ಸ್ಟ್ ಕ್ವಶನ್, ಸೆಕೆಂಡ್ ಒನ್. ದ ನಂಬರ್ ವಿಚ್ ಈಸ್ ನಿಯರೆಸ್ಟ್ 1000 ಆಫ್ 5555 ವಿಲ್ ಬಿ. ಅಂದರೆ ಇದು ಕೂಡ ಸೇಮ್ ಅದೇ ಥರ ಪ್ರಾಬ್ಲಮ್. 5555ಕ್ಕೆ ನಾವು ಯಾವ ಪ್ಲೇಸಿಗೆ ಎಸ್ಟಿಮೇಟ್ ಮಾಡಬೇಕು? 1000 ಪ್ಲೇಸ್ಗೆ. ಆವಾಗ ನಮಗೆ ಏನು ಸಮೀಪದ ಬೆಲೆ ಏನು ಬರುತ್ತೆ ಅಂತ ಹೇಳಿ ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ರೈಟ್ ಡೌನ್ ಗಿವನ್ ಏನು ಕೊಟ್ಟಿದ್ದಾರೆ ಅವರು, ಯಾವ ನಂಬರ್ ಕೊಟ್ಟಿದ್ದಾರೆ? 5555. ಹಿಯರ್ ಆಲ್ಸೋ ವಿ ಆರ್ ಗೋಯಿಂಗ್ ಟು ಎಸ್ಟಿಮೇಟೆಡ್ 1000 ಪ್ಲೇಸ್ ಡಿಜಿಟ್. ಸೊ ಇದನ್ನು ಮಾರ್ಕ್ ಮಾಡ್ಕೊಳ್ಳಿ. ಫಸ್ಟ್ ವಿ ಹ್ಯಾವ್ ಟು ರೀಪ್ಲೇಸ್ ದ ಝೀರೋ, ಯೂನಿಟ್ ಪ್ಲೇಸ್, ಟೆನ್ಸ್ ಪ್ಲೇಸ್ ಆ್ಯಂಡ್ 100 ಪ್ಲೇಸ್. ಇದಿಷ್ಟನ್ನು ಕೂಡ ಝೀರೋಗೆ ರೀಪ್ಲೇಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಹಿಯರ್ ದ 1000 ಪ್ಲೇಸ್ 5. ಸೊ ಲುಕ್ ಎಟ್ ಹಿಯರ್, ಇನ್ 100 ಪ್ಲೇಸ್ ಡಿಜಿಟ್, 100 ಪ್ಲೇಸ್ ಇಟ್ ಈಸ್ 5. 5ಗೆ ಈಕ್ವಲ್ ಇದೆ. ಏನು ಮಾಡಬೇಕು ನೀವು? 5ಗೆ ಈಕ್ವಲ್ ಇದ್ದಾಗ +1 ಇಲ್ಲಿಗೆ ಆ್ಯಡ್ ಮಾಡ್ತೀರಾ. ಸೊ 5 + 1 6. ದ ಎಸ್ಟಿಮೇಟೆಡ್ ವ್ಯಾಲ್ಯೂ ಆಫ್ ದ 5555 ಈಸ್ 6000. 5555 ನಾವು ಸಾವಿರದ ಸ್ಥಾನಕ್ಕೆ ಅಂದಾಜಿಸಿದಾಗ ಬರುವಂತಹ ಉತ್ತರ ಏನು ನಮಗೆ? 6000. ನೆಕ್ಸ್ಟ್ ಥರ್ಡ್ ಒನ್ ಕ್ವಶನ್, ದ ನಿಯರೆಸ್ಟ್ 100 ಆಫ್ 3967 ವಿಲ್ ಬಿ ರಿಟರ್ನ್ ಆ್ಯಸ್. ಇಲ್ಲಿ 3967 ಸಂಖ್ಯೆಯನ್ನು ಅವರು ಕೊಟ್ಟಿದ್ದಾರೆ. ಇದನ್ನು ನಾವು ಯಾವ ಪ್ಲೇಸಿಗೆ ಅಂದಾಜು ಮಾಡಬೇಕು? ಅವರೇ ಕೊಟ್ಟಿದ್ದಾರೆ ನೋಡಿ ಇಲ್ಲಿ 100 ಪ್ಲೇಸ್ಗೆ. ಸೊ ಫಸ್ಟ್ ರೈಟ್ ಡೌನ್ ದ ಗಿವನ್ ನಂಬರ್. ವಿಚ್ ಒನ್? 3967. ಸೊ ಹಿಯರ್ ವಿಚ್ ಇಸ್ ದ 100 ಪ್ಲೇಸ್ ಡಿಜಿಟ್? 100 ಪ್ಲೇಸಲ್ಲಿ ಯಾವ ಡಿಜಿಟ್ ಇದೆ? 9 ಈಸ್ ಇನ್ 100 ಪ್ಲೇಸ್. ಫಸ್ಟ್ ಇದನ್ನು ಮಾರ್ಕ್ ಮಾಡ್ಕೊಳ್ಳಿ ಆಯಿತಾ. ಈಗ ಮಾರ್ಕ್ ಮಾಡಿರುವಂತಹ ಅಂಕೆನ ಬಿಟ್ಟು ಉಳಿದಿದ್ದನ್ನು ಏನು ಮಾಡಬೇಕು? ಪ್ಲೇಸ್ ವ್ಯಾಲ್ಯೂನ ರೀಪ್ಲೇಸ್ 0 ಈ ಕಡೆ ಆಫ್ಟರ್ ಇರುವಂಥದ್ದು. ಓಕೆನಾ? ಫಸ್ಟ್ ರೀಪ್ಲೇಸ್ 0, ಯೂನಿಟ್ ಪ್ಲೇಸ್ ಆ್ಯಂಡ್ ಟೆನ್ಸ್ ಪ್ಲೇಸ್. ನಾವು ಇನ್ 100 ಪ್ಲೇಸಿಗೆ ಏನು ಮಾಡಬೇಕು ನೀವು? ಇಲ್ಲಿ 6 ಇದೆ ಅಂದಾಗ +1 ಆ್ಯಡ್ ಮಾಡ್ತೀರಾ. ದೆನ್ ಇಟ್ ಬಿಕಮ್ಸ್ 10. 10ಗೆ 0 1 ಕ್ಯಾರಿ ಆಗುತ್ತೆ. ಸೊ 3 + 1 4. ದ ನಿಯರೆಸ್ಟ್ ವ್ಯಾಲ್ಯೂ ಆಫ್ ದ 100 ಪ್ಲೇಸ್ ವ್ಯಾಲ್ಯೂ ಆಫ್ ದ 3967 ಈಸ್ 4000. ಸೊ ಇಲ್ಲಿ ನೋಡಿ, ಇಲ್ಲಿ 9 + 1 10 ಆಗುತ್ತೆ. 10 ಆಗುತ್ತೆ ಅಂತ ಹೇಳಿ ನೀವು ಇಲ್ಲಿ 10 ಬರೆಯೋ ಹಾಗಿಲ್ಲ. ಸೊ 10 ಆಗುತ್ತೆ. 1 ಪ್ಲೇಸಿನ ವ್ಯಾಲ್ಯೂ ಮಾತ್ರ ಇಲ್ಲಿ ಬರೀತೀರಾ. ಈ 1ಅನ್ನು ನೆಕ್ಸ್ಟ್ ಪ್ಲೇಸ್ ವ್ಯಾಲ್ಯೂ ನಂಬರ್ಗೆ ಆ್ಯಡ್ ಮಾಡ್ಕೋತೀರಾ. ಓಕೆನಾ? ಸೊ ದೆನ್ ಇಟ್ ಬಿಕಮ್ಸ್ 3 + 1 4. ನೌ ಲುಕ್ ಎಟ್ ದ ಫೋರ್ತ್ ಒನ್ ಪ್ರಾಬ್ಲಮ್. ನಿಮ್ಮ ಹತ್ರ ನೋಟ್ಸ್ ಇದೆಯಲ್ವಾ, ಅಲ್ಲಿ ಫೋರ್ತ್ ಒನ್ ಕ್ವಶನನ್ನು ನೋಡ್ಕೊಳ್ಳಿ. ರೈಟ್ 5.932 ಇಂಟು ನಿಯರೆಸ್ಟ್ ಟು ಸೆಕೆಂಡ್ ಡೆಸಿಮಲ್ ಪ್ಲೇಸ್. ಇಲ್ಲಿ ಅವರು ಡೆಸಿಮಲ್ಸ್ ನಂಬರನ್ನು ಕೊಟ್ಟಿದ್ದಾರೆ. ಇಲ್ಲಿ ಯಾವ ಸ್ಥಾನಕ್ಕೆ ನಾವು ಅಂದಾಜು ಮಾಡಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ? ಸೆಕೆಂಡ್ ಪ್ಲೇಸ್ಗೆ. ಓಕೆ, 5.932 ಎಂಬ ಸಂಖ್ಯೆಯನ್ನು 2 ದಶಮಾಂಶ ಸ್ಥಾನಗಳಿಗೆ ಸಮೀಪವಾಗಿ ಅಂದಾಜು ಮಾಡಿದಾಗ ಅದರ ಅಂದಾಜು ಬೆಲೆ. ಫಸ್ಟ್ ಗಿವನ್ ಬರ್ಕೊಳ್ಳಿ. ಇಲ್ಲಿ ಗಿವನ್ 5.9
9 3 2. ಇಲ್ಲಿ ನೋಡಿ, ಇಲ್ಲಿ ಫಸ್ಟ್ 1 ಪ್ಲೇಸ್ ಅಂದರೆ ಇದು ಬರುತ್ತೆ. ನೆಕ್ಸ್ಟು ಅವ್ರು ಸೆಕೆಂಡ್ ಪ್ಲೇಸಿಗೆ ಅವ್ರು ಕೊಟ್ಟಿದ್ದಾರಲ್ವಾ, ಸೊ ಹಾಗಿದ್ರೆ ನಾವು ಯಾವುದಕ್ಕೆ ಇಲ್ಲಿ ಎಸ್ಟಿಮೇಟ್ ಮಾಡಬೇಕು? ಸೆಕೆಂಡ್ ಪ್ಲೇಸ್. ಇನ್ ಸೆಕೆಂಡ್ ಪ್ಲೇಸ್ ದ ಡಿಜಿಟ್ 3. ಫಸ್ಟ್ ಇದನ್ನು ಏನು ಮಾಡ್ಕೋತೀರಾ? 0ಗೆ ರಿಪ್ಲೇಸ್ ಮಾಡ್ಕೋತೀರಾ. ಇಲ್ಲಿ 3ಗೆ ಅನ್ಚೇಂಜ್ಡ್, ಅದೇ ಹೇಗಿದೆಯೋ ಹಾಗೆ ಬರೀಬೇಕು. ಬಿಕಾಸ್ ಇನ್ ಥರ್ಡ್ ಪ್ಲೇಸ್ ದ ವ್ಯಾಲ್ಯೂ ಲೆಸ್ ದ್ಯಾನ್ 5, 5ಗಿಂತ ಕಡಿಮೆ ಇದೆ. ಸೊ ಹಾಗಾಗಿ ಇದನ್ನು ಹಾಗೆ ಬರ್ಕೊಳ್ಳಿ. ಸೊ ದ ನೆಕ್ಸ್ಟ್ ಡಿಜಿಟ್ 9.5. ದ ಆನ್ಸರ್ ಈಸ್ 5.930. ಗೊತ್ತಾಯ್ತಲ್ವ ನಿಮಗೆ? ಸೆಕೆಂಡ್ ಡೆಸಿಮಲ್ ಪ್ಲೇಸ್ಗೆ ನಾವು ಎಸ್ಟಿಮೇಟ್ ಮಾಡಿದಾಗ ನಿಮಗೆ ಬಂದಿರುವಂತಹ ಉತ್ತರ ಏನು? 5.930. ನೆಕ್ಸ್ಟ್ ಫಿಫ್ತ್ ಒನ್ ಕ್ವಶನನ್ನು ನೋಡ್ಕೊಳ್ಳಿ. ಅಲ್ಲಿ ಫೈಂಡ್ ದ ಸಮ್ ಆಫ್ 3.75, 3.524, 8.123, 5.324 and 2.416 by approximating them to second decimal place. ಇಲ್ಲಿ ಅವರು ಸುಮಾರು ಡೆಸಿಮಲ್ಸ್ ನಂಬರ್ಸನ್ನು ಕೊಟ್ಟಿದ್ದಾರೆ. ನಾವು ಇದನ್ನು ಏನು ಮಾಡಬೇಕು? ಫಸ್ಟು ಫೈಂಡ್ ದ ಸಮ್, ಫಸ್ಟ್ ಅದಷ್ಟನ್ನು ಕೂಡ ಅಡಿಷನ್ ಮಾಡ್ಕೋಬೇಕು. ನಂತರ ಬಂದಿರುವಂತಹ ಸೊಲ್ಯೂಷನ್ಗೆ ನಾವು ಎಸ್ಟಿಮೇಟ್ ಮಾಡಬೇಕು. ಓಕೆ, ಫಸ್ಟ್ 1 by 1 ಅದನ್ನು ಅಷ್ಟನ್ನು ಕೂಡ ಬರ್ಕೊಳ್ಳಿ. ದ ಫಸ್ಟ್ ಒನ್ ಈಸ್ 3.75. ನೆಕ್ಸ್ಟ್ ಒನ್ 3.524, 8.123, 5.324, next 2.416. ಇದಿಷ್ಟನ್ನು ಕೂಡ ಫಸ್ಟ್ ಏನು ಮಾಡ್ಕೋತೀರಾ ನೀವು? ಇದನ್ನು ಆ್ಯಡ್ ಮಾಡ್ಕೊಳ್ಳಿ. ಫಸ್ಟ್ ಇಲ್ಲಿ ಈ ಪ್ಲೇಸಲ್ಲಿ ಏನೂ ಇಲ್ಲ ಅಂದರೆ 0 ಅಂತ ಹೇಳಿ. ಓಕೆ, 4 + 3 7, 7 + 4 11, 11 + 6 17. ಸೊ 1 ಕ್ಯಾರಿ. 5 + 1 6, 6 + 2 8, 8 + 2 10, 10 + 2 12, 12 + 1 13. For 13 3 1 carry. 7 + 1 8, 8 + 5 13, 13 + 1 14, 14 + 3 17, 17 + 4 21. For 21 1 we have to write here and 2 is the carry. ಸೊ ಇಲ್ಲಿ ಡೆಸಿಮಲ್ ಪಾಯಿಂಟ್ ಇದೆ, ನಾವು ಇಲ್ಲಿ ಡೆಸಿಮಲ್ ಪಾಯಿಂಟನ್ನು ಬರೀಬೇಕು. ನೆಕ್ಸ್ಟ್ 2 + 3 5, 5 + 3 8, 8 + 8 16, 16 + 5 21, 21 + 2 23. So the sum of the decimal number is 23.13. ಈಗ ಇದನ್ನು ನಾವು ಯಾವ ಪ್ಲೇಸಿಗೆ ಎಸ್ಟಿಮೇಟ್ ಮಾಡಬೇಕು? ಸೆಕೆಂಡ್ ಪ್ಲೇಸ್ಗೆ ಎಸ್ಟಿಮೇಟ್ ಮಾಡಬೇಕು. ಇಲ್ಲಿ ನೀವು ಫಸ್ಟ್ ಬರ್ಕೊಳ್ಳಿ ಬಂದಿರುವಂತಹ ಆನ್ಸರನ್ನು. 23.137. ಈಗ ಇದನ್ನು ಸೆಕೆಂಡ್ ಪ್ಲೇಸ್ಗೆ ಎಸ್ಟಿಮೇಟ್ ಮಾಡಿ. ಇಲ್ಲಿ 7 ಇದೆ, ಸೊ ಇದನ್ನು ಏನು ಮಾಡ್ಕೋತೀರಾ? ರಿಪ್ಲೇಸ್ 0. ಇಲ್ಲಿ ಏನು ಮಾಡ್ಕೋಬೇಕು? +1 ಆ್ಯಡ್ ಮಾಡಿ. ಬಿಕಾಸ್ ಹಿಯರ್ 7, ಸೊ ಮೋರ್ ದ್ಯಾನ್ 5. ಸೊ ಹಾಗಾಗಿ ಇಲ್ಲಿ +1 ಆ್ಯಡ್ ಮಾಡಿದರೆ ಏನಾಗುತ್ತೆ? 3 + 1 4. ಸೊ 1 ಪಾಯಿಂಟ್. ದ ಸೊಲ್ಯೂಷನ್ ಈಸ್ 23.14. ನಿಮ್ಮ ನೋಟ್ಸಲ್ಲಿ ಇಲ್ಲೊಂದು ಸ್ವಲ್ಪ ಮಿಸ್ಟೇಕ್ಸ್ ಆಗಿದೆ ನೋಡಿ. ಇಲ್ಲಿ 1 3 ಅಂತ ಬಂದಿದೆ, ಬಟ್ ಇಲ್ಲಿ ನಾವು ಎರಡನೇ ಸ್ಥಾನಕ್ಕೆ ಅಂದಾಜಿಸಿ ನೋಡಿದಾಗ ನಮ್ಗೆ ಏನು ಬರುತ್ತೆ? ಇಲ್ಲಿ 7 ಇರೋದ್ರಿಂದ 4 ಬರುತ್ತೆ. ಅಲ್ಲಿ ಸ್ವಲ್ಪ ಕರೆಕ್ಟ್ ಮಾಡ್ಕೊಳ್ಳಿ ಆಯಿತು. ನಾವು ಲುಕ್ ಎಟ್ ದ ಫಿಫ್ತ್ ಒನ್ ಪ್ರಾಬ್ಲಮ್. ಫೈಂಡ್ ದ ಸಮ್ ಆಫ್ 3.75, 3.524, 8.123, 5.324 and 2.416 by approximating them to second decimal place. ಇಲ್ಲಿ ನೋಡಿ, ಅವರು ಒಂದಷ್ಟು ಡೆಸಿಮಲ್ಸ್ ನಂಬರ್ಸನ್ನು ಅವರೇ ಕೊಟ್ಟಿದ್ದಾರಲ್ವಾ. ಫಸ್ಟು ಅಷ್ಟು ಡೆಸಿಮಲ್ಸ್ ನಂಬರನ್ನು ನಾವು ಏನು ಮಾಡ್ಕೋಬೇಕು? ಅದನ್ನು ಸೆಕೆಂಡ್ ಪ್ಲೇಸ್ಗೆ ಅಂದಾಜು ಬೆಲೆನ ಫೈಂಡ್ ಔಟ್ ಮಾಡ್ಕೊಳ್ಳಿ. ಓಕೆ, ಸೊ ಇಯರ್ 3.75 ಎಸ್ಟಿಮೇಟ್ ದ ಸೆಕೆಂಡ್ ಪ್ಲೇಸ್. ಎರಡನೇ ಸ್ಥಾನಕ್ಕೆ ನಾವು ಏನು ಮಾಡ್ಕೋಬೇಕು? ಇಲ್ಲಿ ಅಂದಾಜು ಬೆಲೆನ ಫೈಂಡ್ ಔಟ್ ಮಾಡ್ಕೋಬೇಕು. ಇಲ್ಲಿ ಏನು ಮಾಡ್ತೀರಾ? 5 ಇದೆ, ಸೊ ಇಲ್ಲಿ ಯಾವ ನಂಬರ್ ಕೂಡ ಇಲ್ಲ ಅಂದರೆ ಏನು? ಇಲ್ಲಿ 0 ಅಂತ ಅರ್ಥ. ಓಕೆ, ಸೊ ಇಲ್ಲಿ 5ಗೆ ನೀವು ಎಸ್ಟಿಮೇಟ್ ಮಾಡಿದಾಗ ಏನು ಬರುತ್ತೆ? ಇಲ್ಲಿ 0 ಇದೆ, ಸೊ ಆ್ಯಸ್ ಇಟ್ ಈಸ್ 0 ಇಲ್ಲಿ ಹಾಗೆ ಬರುತ್ತೆ. ಓಕೆ,
ಸೊ 5 ಇಲ್ಲಿ 0 ಇರೋದ್ರಿಂದ 5ಗಿಂತ ಕಡಿಮೆ ಇದೆ. ಸೊ ಹಾಗಾಗಿ ಆ್ಯಸ್ ಇಟ್ ಈಸ್ ಸೇಮ್ 5, 7ಗೆ 7.3, 3.75. ಇಲ್ಲಿ ಏನೂ ಇಲ್ಲ ಅಂದರೆ 0 ಅಂತ ಅರ್ಥ. ಓಕೆ, ಬರೆದ್ರೂ ಬರಿಬೋದು, ಇಲ್ಲಾಂದರೆ ಬರಿದೇನೂ ಕೂಡ ಇರ್ಬೋದು. ನೆಕ್ಸ್ಟ್ ಅಡಿಷನ್ 3.524. ಇದನ್ನು ನೀವು ಎಸ್ಟಿಮೇಟ್ ಮಾಡಿ ಸೆಕೆಂಡ್ ಪ್ಲೇಸ್ಗೆ, ಈ ಪ್ಲೇಸ್ಗೆ. ಸೊ ಇಲ್ಲಿ 4 ಇದೆ, 5ಗಿಂತ ಕಡಿಮೆ ಇದೆ. ಸೊ ಇಲ್ಲಿ ಹಾಗಾಗಿ ಸೆಕೆಂಡ್ ಪ್ಲೇಸ್ ಹೇಗಿದೆಯೋ ಹಾಗೆ ಬರೀತೀರಾ. ಇದನ್ನು 0, 4 ಅಂದರೆ ಇಲ್ಲಿ ಏನೂ ಇಲ್ಲ ಅಂದರೆ 0 ಅಂತ ಅರ್ಥ. ಓಕೆ, ನೆಕ್ಸ್ಟ್ 3.520 ಪ್ಲಸ್ 8.123 ಸೆಕೆಂಡ್ ಪ್ಲೇಸ್ಗೆ ಎಸ್ಟಿಮೇಟ್ ಮಾಡಿ. ಇಲ್ಲಿ ಇದನ್ನು ಫಸ್ಟ್ ಏನು ಮಾಡ್ಕೋತೀರಾ, 0ಗೆ ರಿಪ್ಲೇಸ್ ಮಾಡ್ಕೋತೀರಾ. ಇಲ್ಲಿ 3 ಇರೋದ್ರಿಂದ ಲೆಸ್ ದ್ಯಾನ್ 5 ಇರೋದ್ರಿಂದ ಇಲ್ಲಿ ಆ್ಯಸ್ ಇಟ್ ಈಸ್ ಸೇಮ್ ಹಾಗೆ ಬರೀತೀರಾ 2. ನೆಕ್ಸ್ಟ್ 1.8. ಓಕೆ, ಪ್ಲಸ್ 5.324 ಸೆಕೆಂಡ್ ಪ್ಲೇಸ್ಗೆ ಎಸ್ಟಿಮೇಟ್ ಮಾಡಿ. ಇಲ್ಲೂ ಕೂಡ ಇಲ್ಲಿ 4 ಇದೆ, ಲೆಸ್ ದ್ಯಾನ್ 5 ಇರೋದ್ರಿಂದ ಆ್ಯಸ್ ಇಟ್ ಈಸ್ 2 ಹೇಗಿದೆಯೋ ಹಾಗೆ ಬರ್ಕೋತೀರಾ. ಈ 4ಅನ್ನು 0 ರಿಪ್ಲೇಸ್ 0. ಪ್ಲಸ್ 2.416 ಇಲ್ಲಿ 6 ಇರೋದ್ರಿಂದ ಇಲ್ಲೇನು ಮಾಡ್ಕೋತೀರಾ, ಸೆಕೆಂಡ್ ಪ್ಲೇಸ್ಗೆ ಎಸ್ಟಿಮೇಟ್ ಮಾಡಬೇಕಾದ್ರೆ ಪ್ಲಸ್ 1 ಆ್ಯಡ್ ಮಾಡ್ತೀರಾ. ಇದನ್ನು 0ಗೆ ರಿಪ್ಲೇಸ್ ಮಾಡ್ಕೊಳ್ಳಿ. 1 + 1 2, 4. ನೆಕ್ಸ್ಟ್ 2.420 ಇಲ್ಲೂ ಕೂಡ ನೀವು 0 ಬರ್ಕೊಳ್ಳಿ. ನೆಕ್ಸ್ಟ್ ಇದಿಷ್ಟನ್ನು ಕೂಡ ಏನು ಮಾಡ್ತೀರಾ, ಅಡಿಷನ್ ಮಾಡಬೇಕು. ಈಗ ಇಲ್ಲಿ ನೋಡಿ, ಇಲ್ಲೆಲ್ಲ ಕಡೆ 0 ಇರೋದ್ರಿಂದ ನಾನು ಇಲ್ಲಿ 0ನ ಬರೆದಿಲ್ಲ. ಓಕೆನಾ. ನೆಕ್ಸ್ಟ್ 1 3.75, 3.52, 8.12, 5.32, 2.42 ಇದಿಷ್ಟನ್ನು ಕೂಡ ನೀವು ಆ್ಯಡ್ ಮಾಡಿ. ಈಗ 5 + 2 7, 7 + 2 9, 9 + 2 11, 11 + 2 13. For 13 we write here 3, 1 carry. 7 + 1 8, 8 + 5 13, 13 + 1 14, 14 + 3 17, 17 + 4 21. 21ಗೆ 1 ಅನ್ನು ಇಲ್ಲಿ ಬರೀರಿ. ನೆಕ್ಸ್ಟ್ 2 ಕ್ಯಾರಿ. ಓಕೆ, 2 + 3 5, 5 + 3 8, 8 + 8 16, 16 + 5 21, 21 16 + 5 21, 21 + 2 23. ಸೊ ಇಲ್ಲಿ ಡೆಸಿಮಲ್ ಪಾಯಿಂಟ್ ಇದೆ, ಹಾಗಾಗಿ ನಾವು ಇಲ್ಲಿ ಡೆಸಿಮಲ್ ಪಾಯಿಂಟನ್ನು ಇಡಬೇಕು. ಹಾಗಿದ್ರೆ ನಾವು ಸಮ್ ಆ್ಯಡ್ ಮಾಡಿ ನಾವು ಎಸ್ಟಿಮೇಟ್ ಮಾಡಿದಾಗ ಬಂದಿರುವಂಥ ಸೊಲ್ಯೂಷನ್ ಏನು, ನಮಗೆ 23.13. ನೆಕ್ಸ್ಟ್ ನಾವೀಗ 16(1) ಕ್ವಶನನ್ನು ನೋಡೋಣ. ಆಯಿತಾ. ನೆಕ್ಸ್ಟ್ 6th ಪ್ರಾಬ್ಲಮ್ ಅಲ್ಲಿ ನೋಡ್ಕೊಳ್ಳಿ. ಇಲ್ಲಿ 6th ಪ್ರಾಬ್ಲಮ್ನ ರೌಂಡ್ 48,540 ಆ್ಯಂಡ್ 23,467 ಟು ದ ನಿಯರೆಸ್ಟ್ 1000 ಆ್ಯಂಡ್ ಫೈಂಡ್ ದ ಡಿಫ್ರೆನ್ಸ್. ಇಲ್ಲಿ ನೋಡಿ, ಇಲ್ಲಿ ಅವರು ಕೊಟ್ಟಿರುವಂತಹ ನಂಬರನ್ನು ಫಸ್ಟು ನಾವು ನಿಯರೆಸ್ಟ್ 1000ಗೆ ಎಸ್ಟಿಮೇಟ್ ಮಾಡಾದಮೇಲೆ ಡಿಫ್ರೆನ್ಸ್ ಅಂದರೆ ಏನು, ಸಬ್ಸ್ಟ್ರಾಕ್ಷನ್ ಮಾಡಬೇಕು. ಬಂದಿರುವಂತಹ ಎಸ್ಟಿಮೇಟೆಡ್ ವ್ಯಾಲ್ಯೂಗೆ ನೀವೇನು ಮಾಡ್ತೀರಾ, ಡಿಫ್ರೆನ್ಸನ್ನು ಫೈಂಡ್ ಔಟ್ ಮಾಡಿ. ಫಸ್ಟ್ ರೈಟ್ ಡೌನ್ ಗಿವನ್. ಕೊಟ್ಟಿರುವಂತಹ ವ್ಯಾಲ್ಯೂನ ಫಸ್ಟ್ ಬರ್ಕೊಳ್ಳಿ. 48,540. ದ ನೆಕ್ಸ್ಟ್ ನಂಬರ್ 23,467. ಇಲ್ಲಿ ನಾವು ಯಾವುದಕ್ಕೆ ಎಸ್ಟಿಮೇಟ್ ಮಾಡಬೇಕು, ಅಂದಾಜು ಮಾಡಬೇಕು, 1000 ಪ್ಲೇಸ್ಗೆ. ಇನ್ 1000 ಪ್ಲೇಸ್ ದ ಡಿಜಿಟ್ 8, ಹಿಯರ್ ಡಿಜಿಟ್ 3. ಸೊ ಇಲ್ಲಿ ಫಸ್ಟ್ ಒನ್ ನಂಬರ್ಗೆ ಎಸ್ಟಿಮೇಟ್ ಮಾಡ್ಕೊಳ್ಳಿ. ಎಸ್ಟಿಮೇಟ್ ಮಾಡಬೇಕಾಗಿರುವಂತಹ ಪ್ಲೇಸ್ ವ್ಯಾಲ್ಯೂ ಬಿಟ್ಟು ಉಳಿದಿದ್ದಷ್ಟನ್ನು ಕೂಡ ಏನು ಮಾಡ್ಕೋತೀರಾ, ರಿಪ್ಲೇಸ್ 0. 1's ಪ್ಲೇಸ್, 10's ಪ್ಲೇಸ್, 100 ಪ್ಲೇಸ್ ಅಷ್ಟನ್ನು ಕೂಡ 0ಗೆ ರಿಪ್ಲೇಸ್ ಮಾಡ್ಕೋತೀರಾ. 1000 ಪ್ಲೇಸ್ಗೆ +1 ಆ್ಯಡ್ ಮಾಡಬೇಕು. ಬಿಕಾಸ್ ಇನ್ 100 ಪ್ಲೇಸ್ ದ ಡಿಜಿಟ್ 5. ಸೊ 8 + 1 ಹಿಯರ್ 9, 4. The estimated value of the 48,540 it is 49,000. ನೆಕ್ಸ್ಟ್ ಒನ್ ನಂಬರ್ ನೋಡಿ, 23,467. ಇದಕ್ಕೆ ಅಂದಾಜು ಬೆಲೆನ ಫೈಂಡ್ ಔಟ್ ಮಾಡಿ. ಯಾವ ಪ್ಲೇಸಿಗೆ ಮಾಡಬೇಕು ನೀವು, 1000ದ ಸ್ಥಾನಕ್ಕೆ. ಸೊ ಇಲ್ಲಿ ಫಸ್ಟು ಈ 3 ಪ್ಲೇಸನ್ನು ಏನು ಮಾಡ್ಕೋತೀರಾ, ಸ್ಥಾನ ಬೆಲೆಗಳನ್ನು ಫಸ್ಟು 0ಗೆ ರಿಪ್ಲೇಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿಗೆ ಅನ್ಚೇಂಜ್ಡ್, ಬಿಕಾಸ್ 100 ಪ್ಲೇಸಲ್ಲಿ ಏನಿದೆ, ಇಲ್ಲಿ 5ಗಿಂತ ಕಡಿಮೆ ಇದೆ, 4. ಇಟ್ ಈಸ್ ಲೆಸ್ ದ್ಯಾನ್ 5. ಸೊ ಆ್ಯಸ್ ಇಟ್ ಈಸ್ ಸೇಮ್ ರೈಟ್ ಡೌನ್ ಹಿಯರ್ 3. ನೆಕ್ಸ್ಟ್ 2. ಈಗ ನಾವು ಎರಡೂ ನಂಬರ್ಸನ್ನು ಏನು ಮಾಡ್ಕೊಂಡ್ವಿ, ಎಸ್ಟಿಮೇಟೆಡ್ ಮಾಡಾಗಿದೆ, ಅಂದಾಜು ಬೆಲೆನ ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ. ಈಗ ಏನು ಮಾಡಬೇಕು, ಇದನ್ನು ಡಿಫ್ರೆನ್ಸನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಡಿಫ್ರೆನ್ಸನ್ನು ಫೈಂಡ್ ಔಟ್ ಮಾಡಿ. 0 - 0 0, 0 - 0 0, 0 - 0
0, 9 minus 3, 9ಅಲ್ಲಿ 3ನ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ನಿಮ್ಗೆ ಏನು ಸಿಗುತ್ತೆ 6, 4 minus 2, 2. ಸೊ ಎಸ್ಟಿಮೇಟ್ ಮಾಡಾದ್ಮೇಲೆ ಬಂದಿರುವಂತಹ ಡಿಫ್ರೆನ್ಸ್ ಎಷ್ಟು ನಮಗೆ 26,000. ನಾವು 7th one problem 18.01 when multiplied by 20.2 we get the approximate result is 20.2 ಅಂದರೆ 20.2 ಇದನ್ನು ಏನು ಮಾಡಬೇಕು ನೀವು 18.01 ಇಂದ ಮಲ್ಟಿಪ್ಲೈ ಮಾಡಿ ಆಮೇಲೆ ಅದನ್ನು ಪೂರ್ಣ ಸಂಖ್ಯೆಯಾಗಿ ಮಾಡಿದಾಗ ದೊರೆಯುವಂತಹ ಗುಣಲಬ್ಧ ಎಷ್ಟು ಅಂತ ಹೇಳಿ ನಾವು ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ರೈಟ್ ಡೌನ್ ದ ಗಿವನ್ 18.01 ಮಲ್ಟಿಪ್ಲೈಡ್ ಬೈ 20.2 ಇದನ್ನು ಫಸ್ಟು ಮಲ್ಟಿಪ್ಲೈ ಮಾಡ್ಕೊಳ್ಳಿ ಕೊಟ್ಟಿರುವಂತಹ ನಂಬರನ್ನು. ಆಮೇಲೆ ನಾವು ಇದಕ್ಕೆ ಏನು ಮಾಡಬೇಕು ಪೂರ್ಣ ಸಂಖ್ಯೆಯಾಗಿ ಅದನ್ನು ಬರಿಬೇಕು. ಸೊ ಫಸ್ಟ್ ಮಲ್ಟಿಪ್ಲೈಡ್ ಬೈ 2, 2 1s 2, 2 0s 0. ನೆಕ್ಸ್ಟ್ ಇಲ್ಲಿ ಪಾಯಿಂಟ್ ಹೇಗಿದೆ ಅದನ್ನು ಹಾಗೆ ಬರ್ಕೊಳ್ಳಿ. ನೆಕ್ಸ್ಟ್ 2 8s 16, ಫಾರ್ 16 6, 1 ಕ್ಯಾರಿ, 2 1s 2 ಪ್ಲಸ್ 1 3. ಓಕೆ, ನೆಕ್ಸ್ಟ್ 0 ಇಂದ ಮಲ್ಟಿಪ್ಲೈ ಮಾಡಿ. ಇಲ್ಲಿ ಅಡಿಷನ್ ಸಿಂಬಲನ್ನು ಹಾಕ್ಕೊಳ್ಳಿ. 0 ಮಲ್ಟಿಪ್ಲೈಡ್ ಬೈ 1 0, 0 ಮಲ್ಟಿಪ್ಲೈಡ್ ಬೈ 0 0. ನೆಕ್ಸ್ಟ್ 0 ಮಲ್ಟಿಪ್ಲೈಡ್ ಬೈ 8 8, 0 ಮಲ್ಟಿಪ್ಲೈಡ್ ಬೈ 1 ಸಾರಿ 0 ಮಲ್ಟಿಪ್ಲೈಡ್ ಬೈ 8 0, 0 ಮಲ್ಟಿಪ್ಲೈಡ್ ಬೈ 1 0. 0 ಇಂದ ನೀವು ಯಾವುದೇ ನಂಬರನ್ನು ಮಲ್ಟಿಪ್ಲೈ ಮಾಡಿದರೆ ನಮಗೆ ಪ್ರಾಡಕ್ಟ್ ಏನು ಸಿಗುತ್ತೆ, ಇಟ್ ಆಲ್ವೇಸ್ 0. ನೆಕ್ಸ್ಟ್ 2 1s 2, 2 0s 0, 2 8s 16, 1 ಕ್ಯಾರಿ, 2 1s 2 ಪ್ಲಸ್ 1 3. ಇದಿಷ್ಟನ್ನು ಕೂಡ ಏನು ಮಾಡ್ಕೊತೀರಾ ನೀವು ಆ್ಯಡ್ ಮಾಡ್ಕೊಳ್ಳಿ. ಡೆಸಿಮಲ್ ಪಾಯಿಂಟನ್ನು ಆಮೇಲೆ ಇಟ್ಕೊಳ್ಳಿ ಆಯಿತಾ. ಸೊ 2, ಸೊ ಹಿಯರ್ 0, 6 ಪ್ಲಸ್ 2 8, 3 ಪ್ಲಸ್ 0 ಪ್ಲಸ್ 0 3, 0 ಪ್ಲಸ್ 6 6, ನೆಕ್ಸ್ಟ್ 3. ಇಲ್ಲಿ ನೋಡಿ, ಇಲ್ಲಿ ನಾವಿಲ್ಲಿ ಡೆಸಿಮಲ್ ಪಾಯಿಂಟ್ಸನ್ನು ಎಲ್ಲಿಡ್ತೀರ ಈಗ ನೀವು, ಇಲ್ಲಿ 1 ನಂಬರ್ ಆಫ್ಟರ್ ಏನಿದೆ ಡೆಸಿಮಲ್ ಪಾಯಿಂಟ್ ಇದೆ. ಇಲ್ಲಿ ಎಷ್ಟು ನಂಬರ್ ಇದೆ 2 ನಂಬರ್, ಟೋಟಲ್ 3 ಡಿಜಿಟ್ ಆಫ್ಟರ್ ಡೆಸಿಮಲ್ ಪಾಯಿಂಟ್. ಇಲ್ಲೂ ಕೂಡ ನೀವು 3 ಡಿಜಿಟ್ ಕೌಂಟ್ ಮಾಡಿಕೊಂಡು ನಂತರ ಏನು ಮಾಡಿ ಡೆಸಿಮಲ್ ಪಾಯಿಂಟನ್ನು ಇಡಿ 1 2 3. ಸೊ ಡೆಸಿಮಲ್ ಪಾಯಿಂಟ್. ಈಗ ಇದನ್ನು ನೀವು ಬಂದಿರುವಂತಹ ಆನ್ಸರನ್ನು ನೀವು ಏನು ಮಾಡ್ಕೋಬೇಕಿಲ್ಲಿ ಪೂರ್ಣ ಸಂಖ್ಯೆಯಾಗಿ ಮಾಡಿದಾಗ ನಮಗೆ ಬಂದಿರುವಂತಹ ಸೊಲ್ಯೂಷನ್ ಏನು 363.802. ಇಟ್ ಈಸ್ ನಿಯರೆಸ್ಟ್ ಟು ದ 364. ಇದು 364ಗೆ ತುಂಬ ನಿಯರೆಸ್ಟ್ ಇದೆ. ಸೊ ಹಾಗಾಗಿ ನಾವು ಇದನ್ನು ದ ಆನ್ಸರ್ ಈಸ್ 364. ಇಲ್ಲಿ ನೋಡಿ 363.8 ಇದೆ. 8 ಮೋಸ್ಟ್ ಆಫ್ ಆಲ್ ಇಲ್ಲಿ 0.8 ಬಂದರೆ ಇಲ್ಲಿ ನಮಗೆ 364ಗೆ ನಿಯರೆಸ್ಟ್ ಆಗುತ್ತಲ್ವ. ಸೊ ಹಾಗಾಗಿ ನಾವಿಲ್ಲಿ 364 ಬರ್ದಿದ್ದೀವಿ ಆಯಿತಾ. ನೆಕ್ಸ್ಟ್ 8th one ಪ್ರಾಬ್ಲಮ್ 2.5 when multiplied by 149.23 we get the approximate result is. ಇಲ್ಲಿ ನೋಡಿ, ಇಲ್ಲಿ ಅವರು 2 ನಂಬರ್ಸನ್ನು ಕೊಟ್ಟಿದ್ದಾರೆ. ಅದು ಎರಡು ಕೂಡ ಯಾವ್ದು ಡೆಸಿಮಲ್ ನಂಬರ್ಸ್ ಆಗಿದೆ. ಇದನ್ನು ನಾವು ಮಲ್ಟಿಪ್ಲೈ ಮಾಡಿದಾಗ ನಮಗೆ ಬರುವಂಥ ಒಂದು ಸೊಲ್ಯೂಷನನ್ನು ನಾವು ಪೂರ್ಣ ಸಂಖ್ಯೆಯಾಗಿ ಮಾಡಿದಾಗ ನಮಗೆ ಏನು ಪ್ರಾಡಕ್ಟ್ ಸಿಗುತ್ತೆ ಅಂತ ಹೇಳಿ ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ರೈಟ್ ಡೌನ್ ದ ಗಿವನ್ 149.23. ನೆಕ್ಸ್ಟ್ 2.5 ಇದು ಅವರು ಕೊಟ್ಟಿರುವಂತಹ ಡೆಸಿಮಲ್ ನಂಬರ್ಸ್. ಇಲ್ಲಿ ನೋಡಿ, ಇಲ್ಲಿ 149.23 ಇಟ್ ಈಸ್ ಮೋಸ್ಟ್ ಆಫ್ ಆಲ್ ನಿಯರೆಸ್ಟ್ ಟು ದ 150. ಇದು 150ಗೆ ತುಂಬ ನಿಯರೆಸ್ಟ್ ಇದೆ. ಸೊ ಹಾಗಾಗಿ ನಾವಿಲ್ಲಿ 150 ಅಂತ ಹೇಳಿ ಬರ್ಕೊಳ್ಳಿ. ನೆಕ್ಸ್ಟ್ ಮಲ್ಟಿಪ್ಲೈಡ್ 150 ನೆಕ್ಸ್ಟ್ ಮಲ್ಟಿಪ್ಲೈಡ್ ಬೈ 150 ಆ್ಯಂಡ್ 2.5. 5 multiplied by 0 0, 5 5s 25, 25ಗೆ 5. ನೆಕ್ಸ್ಟ್ 2 ಕ್ಯಾರಿ, 5 1s 5, 5 plus 2 7. ನೆಕ್ಸ್ಟ್ put here addition symbol. 2 multiplied by 0 0, 2 5s 10, 10ಗೆ 0. ನೆಕ್ಸ್ಟ್ ಇಲ್ಲಿ 1 ಕ್ಯಾರಿ, 2 1s 2, 2 plus 1 3. ಇದನ್ನು ಏನು ಮಾಡಬೇಕೀಗ ಅಡಿಷನ್ ಮಾಡಿ 0 5 7 3. ದ ಸೊಲ್ಯೂಷನ್ ಈಸ್, ಇದನ್ನು ನಾವು ಪೂರ್ಣ ಸಂಖ್ಯೆಯಾಗಿ ಮಾಡಿದಾಗ ಬರುವಂತಹ ಗುಣಲಬ್ಧ ಎಷ್ಟು ನಮಗೆ
75. ಇಲ್ಲಿ ನೋಡಿ, ಇಲ್ಲಿ ಡೆಸಿಮಲ್ ಪಾಯಿಂಟ್ಸನ್ನು ಇಡಬೇಕು. ಇಲ್ಲಿ 1 ಡಿಜಿಟ್ ಆದಮೇಲೆ ಡೆಸಿಮಲ್ ಪಾಯಿಂಟ್ ಇದೆಯಲ್ವಾ, ಸೊ ಹಾಗಾಗಿ ಇಲ್ಲಿ ಕೂಡ ನೀವು 1 ಡಿಜಿಟ್ ಆಫ್ಟರ್ ಯು ಹ್ಯಾವ್ ಟು ಪುಟ್ ದ ಡೆಸಿಮಲ್ ಪಾಯಿಂಟ್. ದೆನ್ ದ ಸೊಲ್ಯೂಷನ್ ಈಸ್ 375. ನೀವು ಇದನ್ನು ಹೀಗೂ ಕೂಡ ಮಾಡ್ಬೋದು. ಫಸ್ಟು ಅವ್ರು ಕೊಟ್ಟಿರುವಂತಹ ನಂಬರ್ಸನ್ನೇ ಮಲ್ಟಿಪ್ಲೈ ಮಾಡಿಕೊಂಡು ಬಂದಿರುವಂತಹ ಪ್ರಾಡಕ್ಟ್ಗೆ ನೀವು ಎಸ್ಟಿಮೇಟ್ ಮಾಡೋದು, ಆಯಿತಾ. ಸೊ ಲುಕ್ ಎಟ್ ಹಿಯರ್, 5 ಮಲ್ಟಿಪ್ಲೈ ಬೈ 3, 5 3s are 15, 1 carry, 5 2s are 10, 10 plus 1 11, 1 carry, 5 9s are 45, 45 plus 1 46, 6 4 carry, 5 4s are 20, 20 plus 4 24, here 2 carry, 5 1s are 5, 5 plus 2 7. Next one, next ಯಾವುದರಿಂದ ಮಲ್ಟಿಪ್ಲೈ ಮಾಡಬೇಕು, 2, 2 3s are 6, 2 2s are 4, 2 9s are 18, 18ಗೆ 8, ಸೊ ಇಲ್ಲಿ 1 ಕ್ಯಾರಿ, 2 4s are 8, 8 plus 1 9, 2 1s are 2. ನೆಕ್ಸ್ಟ್ ಆ್ಯಡ್ ಮಾಡಿದ್ದೇನೆ, 5 6 plus 1 7, 6 plus 4 10, for 10 0, so 1 carry, 4 plus 1 5, so 5 plus 8 13, 13ಗೆ 3 1 carry, ಇಲ್ಲಿ ನೋಡಿ 9 plus 1 10, 10 plus 7 17, so 1 carry, 1 plus 2 3. ಇಲ್ಲಿ ನಮಗೆ ಆನ್ಸರ್ ಏನು ಬಂತು, ಇಲ್ಲಿ ನಾವು ಫಸ್ಟು ಡೆಸಿಮಲ್ ಪಾಯಿಂಟನ್ನು ಇಟ್ಕೊಳ್ಳಿ. ನೀವು ಇಲ್ಲಿ ಎಷ್ಟು ಡಿಜಿಟ್ ಆದಮೇಲೆ ಡೆಸಿಮಲ್ ಪಾಯಿಂಟ್ ಇದೆ, ಹಿಯರ್ 1, ಹಿಯರ್ 2 ಡಿಜಿಟ್, ಆಫ್ಟರ್ 3 ಡಿಜಿಟ್ ಅಂತ ಹೇಳಿ ನೀವು ಇಲ್ಲಿ ಡೆಸಿಮಲ್ ಪಾಯಿಂಟನ್ನು ಇಟ್ಕೊಳ್ಳಿ. ಇಲ್ಲಿ ನಮಗೆ ಆನ್ಸರ್ ಏನು ಬಂತು, 373.075. ಇದು ಯಾವುದಕ್ಕೆ ನಿಯರೆಸ್ಟ್ ಆಗುತ್ತೆ, ಅವ್ರು ಏನು ಹೇಳಿದ್ದಾರೆ, ನಮಗೆ ಡೆಸಿಮಲ್ ಪಾಯಿಂಟ್ ಇಲ್ಲದೆ ಅದನ್ನು ಪೂರ್ಣ ಸಂಖ್ಯೆಯಾಗಿ ಮಾಡಿದಾಗ ನಮಗೆ ಬರುವಂತಹ ಪ್ರಾಡಕ್ಟ್ ಎಷ್ಟು ಅಂತ ಹೇಳಿ ಕೇಳಿದಾರಲ್ವಾ. ಇಲ್ಲಿ 373.075 ಇದು ಯಾವುದಕ್ಕೆ ನಿಯರೆಸ್ಟ್ ಇದೆ, ಇಟ್ ಈಸ್ ನಿಯರೆಸ್ಟ್ ಟು ದ 374. ಇಲ್ಲಿ 370 ಬಂದಿದೆ, ಇಲ್ಲಿ 374 ಬಂದಿದೆ. ನಿಮಗೆ ಕನ್ಫ್ಯೂಷನ್ ಆಗ್ಬೋದಲ್ವಾ. ಸೊ ಡಿಪೆಂಡ್ಸ್ ಆನ್ ಆಪ್ಷನಲ್ಲಿ ಹೇಗೆ ಕೊಟ್ಟಿದ್ದಾರೆ ಅದನ್ನು ನೋಡಿ ನೀವು ಆನ್ಸರ್ ಮಾಡಬೇಕು, ಆಯಿತಾ. ಇಲ್ಲಿ 374ಗೆ ನಿಯರೆಸ್ಟ್ ಇದ್ದರೆ 374 ಅಂತ ಬರಿಬೋದು. ಅದರ್ವೈಸ್ ಅವ್ರು 375 ಕೊಟ್ಟಿದ್ರೆ 375ಗೆ ನೀವು ಆನ್ಸರ್ ಮಾಡಿ. ನೆಕ್ಸ್ಟ್ 9th one ಪ್ರಾಬ್ಲಮ್, 6.57 when multiplied by 34.57 we get the approximate result is. ಸೊ ಇಲ್ಲಿ ಅವರು ಕೊಟ್ಟಿರುವಂತಹ ವ್ಯಾಲ್ಯೂ ಏನು, 6.57. ದ ನೆಕ್ಸ್ಟ್ ಒನ್ 34.57. ಇಲ್ಲಿ ನೋಡಿ, ಇಲ್ಲಿ ಫಸ್ಟು ನೀವು ಒನ್ಸ್ ಪ್ಲೇಸಿಗೆ ನೀವು ಡೆಸಿಮಲ್ ಪ್ಲೇಸಿಗೆ ಏನು ಮಾಡ್ಕೊಳ್ಳಿ, ನೀವು ಎಸ್ಟಿಮೇಟ್ ಮಾಡ್ಕೊಳ್ಳಿ, ಅಂದಾಜು ಮಾಡ್ಕೊಳ್ಳಿ. ಯಾವಾಗ ನಿಮಗೆ ಮಲ್ಟಿಪ್ಲೈ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಹಿಯರ್ 6.57 ಒನ್ಸ್ ಪ್ಲೇಸಲ್ಲಿ ಏನಿದೆ, ಇಲ್ಲಿ 5 ಇದೆ, ಸೊ ಇಲ್ಲಿ 7 ಇದೆ. ಫಸ್ಟ್ ರೀಪ್ಲೇಸ್ 0 ಮಾಡ್ಕೊಳ್ಳಿ. ಇಲ್ಲಿ 5ಗೆ +1 ಆ್ಯಡ್ ಮಾಡ್ತೀರಾ, ಬಿಕಾಸ್ ಹಿಯರ್ 7 ಇಟ್ ಈಸ್ ಗ್ರೇಟರ್ ದ್ಯಾನ್ 5, ಸೊ ದಟ್ಸ್ ವೈ ಆ್ಯಡ್ +1, 5 + 1 6.60. ನೆಕ್ಸ್ಟ್ ಒನ್ 34.57. ಇಲ್ಲೂ ಕೂಡ ಏನು ಮಾಡ್ತೀರಾ, ಇದನ್ನು ಫಸ್ಟ್ ರೀಪ್ಲೇಸ್ 0 ಮಾಡ್ಕೊಳ್ಳಿ. ನೆಕ್ಸ್ಟ್ 5ಗೆ +1 ಆ್ಯಡ್ ಮಾಡ್ತೀರಾ, ಹಿಯರ್ ಆಲ್ಸೋ 7, 5 + 1 6, 34. ಓಕೆ. ಸೊ ಈಗ ಬಂದಿರುವಂತಹ ಸೊಲ್ಯೂಷನ್ಗೆ ನೀವೇನು ಮಾಡ್ಕೊಳ್ಳಿ, ಮಲ್ಟಿಪ್ಲೈ ಮಾಡಿ. 34.6 ಮಲ್ಟಿಪ್ಲೈಡ್ ಬೈ 6.6. ಇಲ್ಲಿ ಎರಡು ಕಡೆ 0 ಇರೋದ್ರಿಂದ ನಾನು 0ನ ಬರ್ಕೊಂಡಿಲ್ಲ, ಆಯಿತಾ. ಫಸ್ಟು 6ಇಂದ ಮಲ್ಟಿಪ್ಲೈ ಮಾಡ್ಕೊಳ್ಳಿ. 6 6 36, ಫಾರ್ 36 6, ರೈಟ್ ಹಿಯರ್ 3, 6 4s 24, 24 + 3 27, 2 carry, 6 3s 18, 18 + 2 20. Here put addition symbol. 6 6 36, so 6, 3 carry, 6 4s 24, 24 + 3 27, 2 carry, 6 3s 18, 18 + 2 20. ಈಗ ಆ್ಯಡ್ ಮಾಡಿ ಇದನ್ನು. 6 7 + 6 13, so 1 carry, 7 + 1 8,
2 + 0 2, ನೆಕ್ಸ್ಟ್ 2. ಇಲ್ಲಿ ಡೆಸಿಮಲ್ ಪಾಯಿಂಟ್ಸನ್ನು ಎಷ್ಟು ಡಿಜಿಟ್ ಆಫ್ಟರ್ ಇಡಬೇಕು ನೀವು? ಇಲ್ಲಿ 1 ಡಿಜಿಟ್ ಆಫ್ಟರ್ ಡೆಸಿಮಲ್ ಪಾಯಿಂಟ್, ಹಿಯರ್ ಆಲ್ಸೋ 1 ಡಿಜಿಟ್ ಆಫ್ಟರ್ ಡೆಸಿಮಲ್ ಪಾಯಿಂಟ್, ಅಂದರೆ 2 ಡಿಜಿಟ್ ಆಫ್ಟರ್ ವಿ ಹ್ಯಾವ್ ಟು ಪುಟ್ ಹಿಯರ್ ಡೆಸಿಮಲ್ ಪಾಯಿಂಟ್. 228.36. ಈಗ ಇದನ್ನು ನಾವು ಏನು ಮಾಡಬೇಕು? ನಿಯರೆಸ್ಟ್ ವ್ಯಾಲ್ಯೂಗೆ ಬರೆದಾಗ ನಮಗೆ ಬಂದಿರುವಂಥ ಸೊಲ್ಯೂಷನ್ ಎಷ್ಟು? 230. ಇಲ್ಲಿ ನೋಡಿ, ಇಲ್ಲಿ 228 ಇಟ್ ಈಸ್ ಮೋಸ್ಟ್ ನಿಯರೆಸ್ಟ್ ವ್ಯಾಲ್ಯೂ 230. ಯಾಕೆ ಹೇಳಿ? 228 220ಗೆ ನಿಯರೆಸ್ಟ್ ಇದೆಯಾ ಅಥವಾ 230ಗೆ ನಿಯರೆಸ್ಟ್ ಇದೆಯಾ? ಇಟ್ ಈಸ್ ನಿಯರೆಸ್ಟ್ ಟು ದ 230. ಸೊ ದಟ್ಸ್ ವೈ ವಿ ಹ್ಯಾವ್ ಟು ರೈಟ್ ಹಿಯರ್ 230. Now 10th one problem. What is the approximate value of 1.2 multiplied by 4.0? ಇಲ್ಲಿ 4.0 ಅಂದರೆ ನಾವು 4 ಅಂತಾನೆ ಕನ್ಸಿಡರ್ ಮಾಡ್ಬೋದು, ಆಯಿತಾ? ಸೊ ರೈಟ್ ಡೌನ್ ಹಿಯರ್ 1.2 multiplied by 4. 4 2s are 8, 4 1s are 4. ಇಲ್ಲಿ 1 digit after decimal point here, so that's why I put here 1 digit after decimal point. Then it becomes 4.8. ಈ 4.8 ಯಾವುದಕ್ಕೆ ನಿಯರೆಸ್ಟ್ ಆಗಿದೆ? ಇಟ್ ಈಸ್ ನಿಯರೆಸ್ಟ್ ಟು ದ 4 or 5. ಇಟ್ ಲೈಸ್ ಬಿಟ್ವೀನ್ 4 and 5. ಮೋಸ್ಟ್ ಆಫ್ ಆಲ್ ಇಟ್ ಈಸ್ ರಿಲೇಟೆಡ್ ಟು ದ ನಿಯರೆಸ್ಟ್ ವ್ಯಾಲ್ಯೂ ಈಸ್ 5. Now 11th one problem. On dividing 93.45 by 0.15, what is the approximate answer? 93.45 ಇದನ್ನು ನಾವು 0.15 ರಿಂದ ಭಾಗಿಸಿದಾಗ ಸಿಗುವ ಅಂದಾಜು ಉತ್ತರವೆಷ್ಟು? ಫಸ್ಟ್ ರೈಟ್ ಡೌನ್ ದ ಗಿವನ್ ನಂಬರ್. ಕೊಟ್ಟಿರುವಂತಹ ಸಂಖ್ಯೆನ ನೀವು ಮೊದಲು ಬರ್ಕೊಳ್ಳಿ. ನೆಕ್ಸ್ಟ್ ಒನ್ 0.15. ಇಲ್ಲಿ ನೋಡಿ, ಇಲ್ಲಿ ಎರಡೂ ನಂಬರಲ್ಲೂ ಕೂಡ ಆಫ್ಟರ್ ಹೌ ಮೆನಿ ಡಿಜಿಟ್ ದೇ ಆರ್ ಪುಟ್ ಡೆಸಿಮಲ್ ಪಾಯಿಂಟ್. ಎಷ್ಟು ಡಿಜಿಟ್ ಆದಮೇಲೆ ಅವರು ಡೆಸಿಮಲ್ ಪಾಯಿಂಟನ್ನು ಇಟ್ಟಿದ್ದಾರೆ? 2 ಡಿಜಿಟ್. ಇದನ್ನು ನಾವು ಫಸ್ಟು ಡೆಸಿಮಲ್ ಪಾಯಿಂಟನ್ನು ರಿಮೂವ್ ಮಾಡ್ಕೊಳ್ಳಿ ಬೈ ಮಲ್ಟಿಪ್ಲೈ ಬೈ 100. ನೀವು 100ಇಂದ ಮಲ್ಟಿಪ್ಲೈ ಮಾಡಿದ್ರೆ ಡೆಸಿಮಲ್ ಪಾಯಿಂಟನ್ನು ರಿಮೂವ್ ಆಗುತ್ತೆ. ಯಾಕೆ ಇಲ್ಲಿ ನೀವು 100ಇಂದನೇ ಮಾಡಬೇಕು? ಬಿಕಾಸ್ ಹಿಯರ್ 2 ಡಿಜಿಟ್. ಇಲ್ಲಿ ನೋಡಿ, 1s 10s 100s, ಆಯಿತಾ? ಡೆಸಿಮಲ್ ಆದಮೇಲೆ ನಾವು ಅದನ್ನು ಹೇಗೆ ರೀಡ್ ಮಾಡ್ತೀವಿ? 10s 100s. ಓಕೆ, ಸೊ ಹಾಗಾಗಿ ಮಲ್ಟಿಪ್ಲೈಡ್ ವಿತ್ 100. ಅವಾಗ ಇದೆಷ್ಟಾಗುತ್ತೆ? 9345. ನೆಕ್ಸ್ಟ್ ಇಟ್ ಈಸ್ 50. ಈಗ ನೀವು ಡೆಸಿಮಲ್ ಪಾಯಿಂಟ್ಸನ್ನು ರಿಮೂವ್ ಮಾಡ್ಕೊಂಡಿದ್ದಾರೆ. ಈಗೇನು ಮಾಡಬೇಕು? ಡಿವಿಷನ್ ಮಾಡಿ ಭಾಗಿಸಿದಾಗ ಬರುವಂತಹ ಅಂದಾಜು ಬೆಲೆನ ಫೈಂಡ್ ಔಟ್ ಮಾಡ್ಕೋಬೇಕು. ಈಗ ಇಲ್ಲಿ ಫಸ್ಟು 2 ಡಿಜಿಟನ್ನು ತಗೋತೀರಾ. ಯಾಕೆ ಹೇಳಿ? ಸೊ 15ಇಂದ ನಾವು ಯಾವುದೇ ನಂಬರಿಂದ ಡಿವಿಷನ್ ಮಾಡಬೇಕಾದ್ರೆ ಡಿವಿಷನ್ ಮಾಡಬೇಕಾಗಿರೋ ನಂಬರ್ ಗ್ರೇಟರ್ ಇರಬೇಕು ಅಲ್ವಾ? ಸೊ ಟೇಕ್ 2 ಡಿಜಿಟ್, ದೆನ್ ಇಟ್ ಬಿಕಮ್ಸ್ 93. 15 6 90. ಸಬ್ಸ್ಟ್ರಾಕ್ಷನ್ ಮಾಡಿ. ಈಗ 3 - 0 3, 9 - 9 0. ನೆಕ್ಸ್ಟ್ ಏನು ಮಾಡಬೇಕು? 3 ಇದೆ. 3ನ ನಾವು 15ಇಂದ ಡಿವೈಡ್ ಮಾಡೋಕ್ಕಾಗತ್ತಾ? ನೋ. ಅವಾಗ ಏನು ಮಾಡಬೇಕು? ನೆಕ್ಸ್ಟ್ ಪ್ಲೇಸಲ್ಲಿರುವಂತಹ ಡಿಜಿಟನ್ನು ಡೌನ್ ಸೈಡ್ ಬರ್ಕೊಳ್ಳಿ. ದೆನ್ ಇಟ್ ಬಿಕಮ್ಸ್ 34. 15ಗಿಂತ ಜಾಸ್ತಿ ಆಯಿತು ಅಲ್ವಾ? ಈಗ ನಾವು ಈಸಿಯಾಗಿ ಡಿವೈಡ್ ಮಾಡ್ಬೋದು. 34ಅನ್ನು 15ಇಂದ ಡಿವೈಡ್ ಮಾಡೋಕ್ಕಾಗತ್ತಾ? ನೋ. ದ ಲೋಯೆಸ್ಟ್, ಅದಕ್ಕಿಂತ ಕಡಿಮೆ ಇರುವಂತಹ ವ್ಯಾಲ್ಯೂ ಯಾವುದು? 30. 15 2s 30. ಎಗೇನ್ ಸಬ್ಸ್ಟ್ರಾಕ್ಷನ್. 4 - 0 4, 3 - 3 0. ಇಲ್ಲಿ 4 ಕೂಡ ಲೀಸ್ಟ್ ವ್ಯಾಲ್ಯೂ 15ಗಿಂತ ಕಡಿಮೆ ಆಯಿತು ಅಲ್ವಾ? ಸೊ ಹಾಗಾಗಿ ಇಲ್ಲಿ ನೆಕ್ಸ್ಟ್ ಪ್ಲೇಸಲ್ಲಿರುವಂತಹ ವ್ಯಾಲ್ಯೂನ ಡೌನ್ ಸೈಡ್ ಬರ್ಕೊಳ್ಳಿ. 45. 45 15ಇಂದ ಈಸಿಯಾಗಿ ಡಿವೈಡ್ ಆಗುತ್ತೆ. 15 3s 45. 5 - 5 0, 4 - 4 0. ಈಗ ಬಂದಿರುವಂತಹ ಆನ್ಸರ್ ಎಷ್ಟು ನಮಗೆ? 623. ಇದನ್ನು ನಿಯರೆಸ್ಟ್ ಪ್ಲೇಸಿಗೆ ನಾವು ಏನು ಮಾಡಬೇಕು? ಎಸ್ಟಿಮೇಟೆಡ್ ಮಾಡಬೇಕು. 623 ಇಟ್ ಲೈಸ್ ಬಿಟ್ವೀನ್ 600 ಆ್ಯಂಡ್ 700 ಅಲ್ವಾ? ಈಗ ಇದು 600ಗೆ ನಿಯರೆಸ್ಟ್ ಇದೆಯಾ ಅಥವಾ 700ಗೆ ನಿಯರೆಸ್ಟ್ ಇದೆಯಾ? ಇಟ್ ಈಸ್ ನಿಯರೆಸ್ಟ್ ಟು ದ 600. ಸೊ ಇಲ್ಲಿ ನೋಡಿ, ಇಲ್ಲಿ ಅವರು 100 ಅಂತ ಹೇಳಿ 623ಗೆ ನೀವು 100 ಪ್ಲೇಸಿಗೆ ಎಸ್ಟಿಮೇಟ್ ಮಾಡಿದಾಗ 600 ಇಟ್ ಈಸ್ ದ ರೈಟ್ ಆನ್ಸರ್. ಆಪ್ಷನಲ್ಲಿ ನಿಮಗೆ 600 650 700 ಅಂತ ಹೇಳಿ ಕೊಡ್ಬೋದು. ದೆನ್ ದ ರೈಟ್ ಆನ್ಸರ್ ಈಸ್ 600.
ಫಾರ್ ಎಕ್ಸಾಂಪಲ್ ಅವರು ಆಪ್ಷನಲ್ಲಿ ನಿಮಗೆ 620, 630, 640 ಈ ಥರ ಕೊಟ್ಟರು ಅಂದರೆ ನೀವು ಏನು ಮಾಡ್ತೀರಾ, ಆವಾಗ ಅವರು 10th ಪ್ಲೇಸಿಗೆ ಎಸ್ಟಿಮೇಟ್ ಮಾಡಿದ್ದಾರೆ, ಅಂದಾಜು ಮಾಡಿದ್ದಾರೆ ಅಂತ ಅರ್ಥ. ದೆನ್ ದ ನಿಯರೆಸ್ಟ್ ವ್ಯಾಲ್ಯೂ ಈಸ್ 620 ಆ್ಯಂಡ್ ಇಲ್ಲಿ 10th ಪ್ಲೇಸಿಗೆ ಮಾಡಿದ್ರೆ ಆನ್ಸರ್ ಏನಾಗುತ್ತೆ ನಿಮಗೆ 620. ಇಲ್ಲಿ ನಿಮ್ಮ ನೋಟ್ಸಲ್ಲಿ ಸ್ವಲ್ಪ ಕರೆಕ್ಷನ್ ಮಾಡ್ಕೊಳ್ಳಿ ಅಲ್ಲಿ, ಆಯಿತಾ? ಮಿಸ್ಟೇಕ್ಸ್ ಆಗಿದ್ರೆ ಏನಾದರೂ ಕರೆಕ್ಷನ್ ಮಾಡ್ಕೊಳ್ಳಿ. ನೌ 12th one ಪ್ರಾಬ್ಲಮ್ ಆನ್ ಡಿವೈಡಿಂಗ್ 281.88 by 4.35 ವಾಟ್ ಈಸ್ ದ ಅಪ್ರಾಕ್ಸಿಮೇಟ್ ಕ್ವೆಶಂಟ್. ಇಲ್ಲಿ ನೋಡಿ, ಇಲ್ಲಿ ಅವರು ಡೆಸಿಮಲ್ಸ್ ನಂಬರ್ಸನ್ನು ಕೊಟ್ಟಿದ್ದಾರೆ. ನಾವು ಇದನ್ನು ಏನು ಮಾಡ್ಕೋಬೇಕು, ಫಸ್ಟು ಡೆಸಿಮಲ್ ಪಾಯಿಂಟನ್ನು ರಿಮೂವ್ ಮಾಡ್ಕೊಳ್ಳಿ. ಹೇಗೆ ಮಾಡ್ತೀರಾ, ನಾನು ಆವಾಗಲೇ ಹೇಳಿದ್ನಲ್ವಾ, ಮಲ್ಟಿಪ್ಲೈ ಮಾಡಿ ಆ ಡೆಸಿಮಲ್ ಪಾಯಿಂಟನ್ನು ರಿಮೂವ್ ಮಾಡ್ಕೊಳ್ಳಿ. ಗಿವನ್ 281.88, ನೆಕ್ಸ್ಟ್ ಒನ್ 4.35. ಇಲ್ಲಿ ನೋಡಿ, ಇಲ್ಲೂ ಕೂಡ ಆಫ್ಟರ್ 2 ಪ್ಲೇಸ್ ಡೆಸಿಮಲ್ ಪ್ಲೇಸ್ ಆದಮೇಲೆ ಪಾಯಿಂಟ್ ಇದೆ, ಅಂದರೆ ಇಲ್ಲಿ 10s 100s, ಆಯಿತಾ? ಇಲ್ಲಿ ರಿಮೂವ್ ಮಾಡಿದ್ರೆ ಮಲ್ಟಿಪ್ಲೈ ಬೈ 100 ಮಾಡ್ಕೊಳ್ಳಿ. $281, 435. ಈಗ ಇದನ್ನು ಡಿವಿಷನ್ ಮಾಡ್ಕೊಳ್ಳೋಕ್ಕೆ ನಿಮಗೆ ಈಸಿ ಆಗುತ್ತೆ. ಈಗ 435 ಡಿವೈಡರ್ ಸೊ ಲುಕ್ ಎಟ್ ಹಿಯರ್ ವಿ ಹ್ಯಾವ್ ಟು ಟೇಕ್ 4 ಡಿಜಿಟ್. ಇಲ್ಲಿ ಈ 4 ಡಿಜಿಟ್ ಇರುವಂತಹ ನಂಬರನ್ನು ತಗೋಬೇಕು. ಯಾಕೆ, ಇಲ್ಲಿ ಜಸ್ಟ್ ನೀವು 3 ಡಿಜಿಟ್ ತಗೊಂಡ್ರೆ ಇಟ್ ಈಸ್ ಲೆಸ್ ದ್ಯಾನ್ 435. 435ಗಿಂತ ಕಡಿಮೆ ಇದೆ, ಸೊ ಹಾಗಾಗಿ ನಾವು ಡಿವಿಷನ್ ಮಾಡೋದಕ್ಕೆ ಬರೋದಿಲ್ಲ. ಆವಾಗ ಏನು ಮಾಡ್ತೀರಾ ನೀವು, 4 ಡಿಜಿಟನ್ನು ತಗೊಳ್ಳಿ. ದೆನ್ ಇಟ್ ಬಿಕಮ್ಸ್, ಆವಾಗ ಇದೇನಾಗುತ್ತೆ 2818. ಈಗ 435 ಒಂದದಲ್ಲಿ 2818 ಡಿವೈಡ್ ಆಗತ್ತಾ ಅಂತ ಹೇಳಿ ಫಸ್ಟು ಫೈಂಡ್ ಔಟ್ ಮಾಡ್ಕೊಳ್ಳಿ. ಇದು ಡಿವೈಡ್ ಆಗಲ್ಲ. ದ ನಿಯರೆಸ್ಟ್ ಎಷ್ಟು, 435 6 2610. 435 6 610. Now subtraction, 8 minus 0 8, 1 minus 1 0, 8 minus 6 2, 2 minus 2 0. ಓಕೆ, ಎಗೇನ್ ಹಿಯರ್ 208 208. ಇದು ಕೂಡ 435ಗಿಂತ ಕಡಿಮೆ ಇದೆ. ಇದನ್ನು ಮತ್ತೆ ನಾವು ಏನು ಮಾಡೋಕ್ಕಾಗಲ್ಲ, ಭಾಗಿಸೋದಕ್ಕೆ ಆಗಲ್ಲ. ಏನು ಮಾಡ್ತೀರಾ ನೀವು, ಇಲ್ಲಿ ಇನ್ನೊಂದು ಡಿಜಿಟ್ ಇದೆ, ಸೊ ಇದನ್ನು ಡೌನ್ ಸೈಡ್ ಬರ್ಕೊಳ್ಳಿ. ದೆನ್ ಇಟ್ ಬಿಕಮ್ಸ್ 2088. ಈಗ 435ಇಂದ 2088 ಡಿವೈಡ್ ಆಗತ್ತಾ, ಆಗಲ್ಲ. ಏನು ಮಾಡ್ತೀರಾ, ಅದಕ್ಕಿಂತ ಕಡಿಮೆ ಇರುವಂತಹ ಸಂಖ್ಯೆ ಯಾವುದು ಡಿವೈಡ್ ಆಗುತ್ತೆ ಅಂತ ಹೇಳಿ ಫೈಂಡ್ ಔಟ್ ಮಾಡ್ಕೊಳ್ಳಿ. 435 4s 1740. 435 4s 1740. ನೆಕ್ಸ್ಟ್ ಸಬ್ಸ್ಟ್ರಾಕ್ಷನ್ ಮಾಡಿ. ಈಗ 8 minus 4 4. ಇಲ್ಲಿ 0 ಮತ್ತು 7 ಇದೆ. 0 ಇಂದ 7ಅನ್ನು ನಾವು ಸಬ್ಸ್ಟ್ರಾಕ್ಷನ್ ಮಾಡೋಕ್ಕೆ ಆಗೋದಿಲ್ಲ. ಏನು ಮಾಡ್ತೀರಾ ನೀವು, ಟೇಕ್ 1 ಬಾರೋವಿಂಗ್, ದೆನ್ ಇಟ್ ಬಿಕಮ್ಸ್ 10. 10 minus 7 3. ಇಲ್ಲಿ ರಿಮೈನಿಂಗ್ ಏನು ಉಳಿತು, 1. 1 minus 1 0. ನೋಡಿ, ನೆಕ್ಸ್ಟ್ ಇಲ್ಲಿ ನಮಗೆ ಬಂದಿರುವಂತಹ ಆನ್ಸರ್ ಎಷ್ಟು, 348. ಕಂಪೇರ್ ಟು 435 348 ಇಟ್ ಈಸ್ ಲೆಸ್. ಅವಾಗ ಏನು ಮಾಡ್ತೀರಾ ನೀವು, ಮತ್ತೆ ಡೆಸಿಮಲ್ ಪಾಯಿಂಟನ್ನು ತೊಗೊಂಡು 0ನ ಬರ್ಕೊಳ್ಳಿ. ಪುಟ್ ಹಿಯರ್ ಡೆಸಿಮಲ್ ಪಾಯಿಂಟ್. ಸೊ ಇಲ್ಲಿ ನಾವು 0ನ ಬರ್ಕೊಳ್ಳಿ. ದೆನ್ ಇಟ್ ಈಸ್ 3480, 3480. ಈಗ 435ಇಂದ 3480 ಡಿವೈಡ್ ಆಗುತ್ತಾ, ಇಟ್ ಈಸ್ ಈಸಿಲಿ ಡಿವೈಡ್ ಫ್ರಮ್ 435. 435 8s 435 ಮಲ್ಟಿಪ್ಲೈ ಬೈ 8 ಡಿವೈಡ್ ಮಲ್ಟಿಪ್ಲೈ ಮಾಡಿದಾಗ ನಿಮ್ಗೆ ಏನು ಬರುತ್ತೆ, ದ ಆನ್ಸರ್ ಈಸ್ 3480. ಸಬ್ಸ್ಟ್ರಾಕ್ಷನ್ ಮಾಡಿ. ಈಗ 0 minus 0 0, 8 minus 8 0, 4 minus 4 0, 3 minus 3 0. ದ ಆನ್ಸರ್ ಈಸ್ 64.8. ಈಗ ನೋಡಿ, ಇದನ್ನು ನೀವು ಏನು ಮಾಡಬೇಕು, ಎಸ್ಟಿಮೇಟೆಡ್ ವ್ಯಾಲ್ಯೂ, ನಿಯರೆಸ್ಟ್ ವ್ಯಾಲ್ಯೂ ಎಷ್ಟಾಗುತ್ತೆ, 64.8. ದ ನಿಯರೆಸ್ಟ್ ವ್ಯಾಲ್ಯೂ ಈಸ್ 65. ಯಾಕೆ ನಾನು ಇಲ್ಲಿ 65 ಬರದೆ ಅಂತ ಹೇಳಿ ಗೊತ್ತಾಯ್ತಾ, 64.8
ಇದು 64 ಮತ್ತು 65ನ ನಡುವೆ ಬರುತ್ತಲ್ವಾ, ಇಲ್ಲಿ 0.8 ಇದೆ. 8 ಇಟ್ ಈಸ್ ಮೋಸ್ಟ್ ಆಫ್ ಆಲ್ ನಿಯರೆಸ್ಟ್ ಟು ದ 65, 5ಗೆ ರಿಲೇಟೆಡ್ ಆಗಿದೆ. ಸೊ ನಿಯರೆಸ್ಟ್ ಇರೋದ್ರಿಂದ ನಾನಿಲ್ಲಿ 65 ಬರೆದೆ. ಇದುವರೆಗೂ ನೀವು ಈ ವಿಡಿಯೋವನ್ನು ನೋಡಿದ್ದೀರಾ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.